ನಮಸ್ಕಾರ. ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ಬಿಜಾಪುರ ಜಿಲ್ಲೆಯಲ್ಲಿ ಐತಿಹಾಸಿಕ ಕಾರ್ಯಕ್ರಮ ಇವತ್ತು ಅನ್ನಿಸ್ತಾ ಇದೆ ಸರ್. ಇದು ನೋಡೋಣ, ನಮ್ಮ ಬಂಜಾರ ಸಮಾಜದ ಇವತ್ತು ದೀಪಾವಳಿ ಆಚರಣೆ ನಡೆದದಂತೇಳಿ ಅನ್ನಿಸ್ತಾ ಇದೆ. ಯಾಕಪ್ಪ ಅಂದ್ರೆ ಇವತ್ತು 5,001 ದೀಪ ಹಚ್ಚೋ ಕಾರ್ಯಕ್ರಮ ಇಷ್ಟು ವಿಜೃಂಭಣೆಯಿಂದ ಆಗ್ತದಂತ ನಾವು ಅಂದ್ಕೊಂಡಿದ್ದಿಲ್ಲ. ಆದ್ರೆ ಎಲ್ಲ ನಮ್ಮ ಸಮಸ್ತ ಬಿಜಾಪುರ ಜಿಲ್ಲೆ ಎಲ್ಲ ಬಡಾವಣೆಯವರು ಎಲ್ಲರೂ ಬಂದು ಇವತ್ತು ದೀಪೋತ್ಸವ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿ ಶೋಭೆ ತಂದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಹಾಗೂ ನಮ್ಮ ಶ್ರೀ ಸಂತ ಶಿವಲಾಲ್ ಮಹಾರಾಜರ ಕೃಪೆ ಯಾವತ್ತು ಈ ಬಡಾವಣೆ ಇಡೀ ಬಿಜಾಪುರ ಜಿಲ್ಲೆ ಹಾಗೂ ನಮ್ಮ ಪ್ರತಿಯೊಂದು ತಾಂಡೆ ಮ್ಯಾಗೆ ಇರ್ತದಂತೇಳಿ ನಾ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಹಾಗೂ ನಮ್ಮ ಶ್ರೀ ಸಂತ ಶಿವಲಾಲ್ ಮಹಾರಾಜರ ಕಮಿಟಿಯ ಎಲ್ಲ ಸದಸ್ಯರು, ನಮ್ಮ ಚಂದ್ರಣ್ಣ ಉಪಾಧ್ಯಕ್ಷರು, ರಾಜು ಕಣ್ಸರಿಯಣ್ಣ ನಮ್ಮ ಕಾರ್ಯದರ್ಶಿ, ಮತ್ತು ನಮ್ಮ ಪ್ರಕಾಶ್ ನಾಯ್ಕ ಸರ್, ನಮ್ಮ ದೊಂಡಿಬಾಣ, ನಮ್ಮ ಶ್ರೀ ಸಂತ ಶಿವಲಾಲ್ ಮಹಾರಾಜರು ಹಾಗೂ ನಮ್ಮ ಪೂಜ್ಯರಾದ ನಮ್ಮ ಸಿದ್ಧಲಿಂಗ ಪೂಜ್ಯರದಿಂದ ಇದು ಚಾಲನೆ ಮಾಡಿದ್ದೀವಿ. ಆಮೇಲೆ ನಮ್ಮ ಗೋಪಾಲ್ ಮಹಾರಾಜರು, ಭೀಮಸಿಂಗ್ ಮಹಾರಾಜರು ಎಲ್ಲರೂ ಬಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಯಶಸ್ವಿ ಮಾಡಿದ್ದಕ್ಕೆ ಅವರಿಗೂ ಎಲ್ಲರಿಗೂ ಅವ್ರ ಪಾದಕಮಲ ನಮಸ್ಕಾರ ಮಾಡಿ ಅವ್ರಿಗೆ ನಮಸ್ಕಾರ ಮಾಡ್ತೀನಿ. ಹಾಗೂ ನಮ್ಮ ಸಂಜೀವಣ್ಣ ಕಾಂಟ್ರಾಕ್ಟರ್, ಹಾಗೂ ನಮ್ಮ ಸುರೇಶಣ್ಣ, ನಮ್ಮ ಎಲ್ಲ ಮೋಹನಣ್ಣ, ನಮ್ಮ ಸುರೇಶಣ್ಣ, ನಮ್ಮ ಮಿಟ್ಟು ರಾಠೋಡ್, ಇವ್ರು ಎಲ್ಲರೂ ಬಂದು ನಮ್ಮ ಈ ಕಾರ್ಯಕ್ರಮ ಎಲ್ಲ ಇವರು ಅಲ್ಲದೆ ಎಲ್ಲ ನಮ್ಮ ಸನಾತನ ಹಿಂದೂ ಬಾಂಧವರಿಗೆ ಎಲ್ಲರೂ ಬಂದು ನಮ್ಮ ಕಾರ್ಯಕ್ರಮ ಬೆಂಬಲ ಕೊಟ್ಟು ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಸರಿ, 23ನೇ ತಾರೀಕು ಐತಲ್ರಿ, ಇದ್ರ ಭವ್ಯ ಮೆರವಣಿಗೆ, ಬೃಹತ್ ಮೆರವಣಿಗೆ, ಅದ್ರ ಬಗ್ಗೆ 23 ಕಾರ್ಯಕ್ರಮ. ಹಾಗೂ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ನಮ್ಮ ಬಂಜಾರ ಶ್ರೀ ಸಂತ ಶಿವಲಾಲ್ ಮಹಾರಾಜರ ಜಯಂತಿಯ ಅಂಗವಾಗಿ ಸಿದ್ದೇಶ್ವರ ದೇವಸ್ಥಾನದಿಂದ ಗಾಂಧಿ ಚೌಕ ಮಾರ್ಗದಲ್ಲಿ ಶ್ರೀ ರಾಮ ಮಂದಿರ ಮಾರ್ಗದಲ್ಲಿ ನಮ್ಮ ಮೆರವಣಿಗೆ, ಭವ್ಯ ಮೆರವಣಿಗೆ ಪ್ರಾರಂಭ ಆಗುತ್ತದೆ. ಸಂಡೇ ದಿನ 23ನೇ ತಾರೀಕು. ಅದಕ್ಕೆ ಆ ರ್ಯಾಲಿಯಲ್ಲಿ ಎಲ್ಲರೂ ಭಾಗಿಯಾಗಬೇಕಂತೇಳಿ ತಮ್ಮೆಲ್ಲರ ಕಡೆ ಕಳಕಳಿ ವಿನಂತಿ ಮಾಡ್ಕೊತೇನೆ. ಹಾಗೂ 4:30ಕ್ಕೆ ಇಲ್ಲಿ ನಮ್ಮ ಮೆರವಣಿಗೆ ಮುಕ್ತಾಯ ಆಗುತ್ತೆ. ಮೆರವಣಿಗೆ ಮುಕ್ತಾಯ ಆದ ನಂತರ ಇಲ್ಲಿ ನಮ್ಮ DCC ಬ್ಯಾಂಕ್ ಪಕ್ಕದಲ್ಲಿ ವೇದಿಕೆ ಕಾರ್ಯಕ್ರಮ ಇರುತ್ತದೆ. ಆ ವೇದಿಕೆ ಕಾರ್ಯಕ್ರಮ ಹಾಗೂ ನಮ್ಮ ಮೆರವಣಿಗೆ ಯಾರಾಗ್ತಾ ಇದ್ದಾರೆ ಅಂದ್ರೆ ನಮ್ಮ ಬಂಜಾರ ಸಮಾಜದ ಬಿಗ್ ಬಾಸ್ ವಿನ್ನರ್ ಹನುಮಂತ ಹಾಗೂ ನಮ್ಮ ಮಂಗಲಿ ಅಕ್ಕ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಹಾಗೂ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಹಾಗೂ ನಮ್ಮ MB ಪಾಟೀಲ್ ಸಾಹೇಬರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಹಾಗೂ ನಮ್ಮ ಸುನೀಲ್ ಗೌಡರು ಸಹಿತ ಭಾಗಿಯಾಗ್ತಾ ಇದ್ದಾರೆ. ಹಾಗೂ ನಮ್ಮ ಈಜುಗೌಡರು ಸಹಿತ ಭಾಗಿಯಾಗ್ತಾ ಇದ್ದಾರೆ. ನಮ್ಮ 8 ಮತಕ್ಷೇತ್ರ ಶಾಸಕರು ಶಿವಾನಂದ ಪಾಟೀಲ್ ಸಾಹೇಬರು, ನಮ್ಮ ಎಲ್ಲ 8 ಮತಕ್ಷೇತ್ರ ಶಾಸಕರು ಎಲ್ಲರೂ ಭಾಗಿಯಾಗ್ತಾ ಇದ್ದಾರೆ. ಅದಕ್ಕೆ ತಾವೆಲ್ಲರೂ ಕೂಡ ಭಾಗಿಯಾಗಬೇಕಂತೇಳಿ ತಮ್ಮೆಲ್ಲರ ಕಡೆ ಕಳಕಳಿ ವಿನಂತಿ ಮಾಡ್ತೀನಿ. ಪ್ರಕಾಶ್ ಬಾಳುಚವಣ, ರಾಷ್ಟ್ರೀಯ ಬಂಜಾರ ಪರಿಷತ್ ಯೂತ್ ರಾಜ್ಯಾಧ್ಯಕ್ಷರು. ಮೂರನೆಯ ತಾರೀಕು ಬೃಹತ್ ವೇದಿಕೆಯಲ್ಲಿ ಬೃಹತ್ ಸಮಾವೇಶದೊಂದಿಗೆ ಪರಮ ಪೂಜ್ಯರುಗಳು ಹಾಗೂ ಗಣ್ಯರುಗಳು ಅಲ್ಲಿ ಸಮಾರೋಪಗೊಳ್ಳಲಿದ್ದಾರೆ. ಅದರ ಜೊತೆಗೆ ಖ್ಯಾತ ಚಿತ್ರನಟಿ ಹಾಗೂ ಖ್ಯಾತ ಗಾಯಕ ಆಗಿರುವಂತಹ ಮಂಗಲಿ ಅವರು, ಹಾಗೆ ಬಿಗ್ ಬಾಸ್ ವಿನ್ನರ್ ಆಗಿರುವಂತಹ ಹನುಮಂತ ಅವರು ಕೂಡ ಆಗಮಿಸಿ ಹೊತ್ತು ರಂಜನೆ ಮಾಡಲಿದ್ದಾರೆ. ಅದರ ಜೊತೆಗೆ ಹಲವು ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಅಲ್ಲಿ ನೆರವೇರಲಿದೆ. ಪರಮ ಪೂಜ್ಯರುಗಳಿಗೆ ಗೌರವ ಸಮರ್ಪಣೆ ನಂತರ ನಮ್ಮ ಮಧುವನ್ ಇಂಟರ್ನ್ಯಾಷನಲ್ ಮಾಲೀಕರಾಗಿರುವಂತಹ ಬಾಬುಗೌಡ ಬಿರಾದರ್ ಅವರು ಕೂಡ ಗೌರವ ಸಮರ್ಪಣೆ. ಅದರ ಜೊತೆಗೆ ಉದ್ಯಮದಾರರು ಆತ್ಮೀಯರಾಗಿರುವಂತಹ ರೂಪ್ ಸಿಂಗ್ ಲೋಣಾರಿ ಅವರಿಗೆ, ಹಾಗೆ ಪ್ರಥಮ ದರ್ಜೆ ಗುತ್ತಿಗೆದಾರರಾಗಿರುವಂತಹ ಶಂಕರಗೌಡ ಹೊಸಮನಿ ಅವರಿಗೆ, ಹಾಗೆ KPCCಯ ರಾಜ್ಯ ವಕ್ತಾರರಾಗಿರುವಂತಹ ಸನ್ಮಾನ್ಯ ಶ್ರೀ SM ಪಾಟೀಲ್ ಗಣ್ಯರ್ ಅವರು ಕೂಡ ಗೌರವ ಸಮರ್ಪಣೆಯನ್ನು ನೆರವೇರಿಸಿಕೊಳ್ಬೇಕಂತ ಹೇಳಿ ವಿನಂತಿ ಇಷ್ಟಪಡ್ತಾ ಇದ್ದೀನಿ.
भाई अंबाबाई जाऊ दे जोर से तालियां जोड़ो हमार शारदाबाई टीम आमली तमाम प्रीति जोड़ा की चपात विनती करूँ छू।